ಪುರಾಣಗಳಲ್ಲಿ ಹೇಳಲಾಗಿದೆ, ಸೂರ್ಯದೇವನಿಗೆ ಅನೇಕ ಪುತ್ರರು ಇದ್ದರು. ಅವರಲ್ಲಿ ಒಬ್ಬನೇ ರೇವಂತ, ಅಸಾಧಾರಣ ಕುದುರೆಯ ಮೇಲೆ ಸವಾರಿಯಾದ ಧೈರ್ಯ ಮತ್ತು ಕಾವಲಿನ ದೇವರು. ರೇವಂತನು ಕಾಡುಗಳಲ್ಲಿ ಬೇಟೆಯಾಡುವವರ, ಯೋಧರ ಮತ್ತು ಕುದುರೆಯ ಸವಾರರ ರಕ್ಷಕನಾಗಿದ್ದ. ಅವನ ಕೈಯಲ್ಲಿ ಬಿಲ್ಲು, ಕತ್ತಿ ಮತ್ತು ತೇಜೋಮಯ ಕುದುರೆ ಇದ್ದು, ಅವನ ವೇಗವನ್ನು ಯಾರೂ ಮೀರಿ ಹೋಗಲಾರರು ಎಂದು ಹೇಳುತ್ತಾರೆ. ಒಂದು ದಿನ ರೇವಂತನು ಅರಣ್ಯದಲ್ಲಿ ಬೇಟೆಗೆ ಹೋದಾಗ ದೇವತೆಗಳ ಶಾಪದಿಂದ ಅವನು ಮರೆತು ಹೋದ ದೇವರಾಗಿ ಬಿಟ್ಟ. ಕಾಲ ಕಳೆದಂತೆ ಜನರು ಅವನ ಆರಾಧನೆಯನ್ನು ಬಿಟ್ಟು ಸೂರ್ಯನನ್ನು ಮಾತ್ರ ಪೂಜಿಸಿದರು. ಆದರೆ ಕೆಲವು ಹಳ್ಳಿಗಳಲ್ಲಿ ಇಂದು ಕೂಡ ಬೆಳಗಿನ ಸೂರ್ಯೋದಯದ ಮುನ್ನ ಕುದುರೆಯ ಹಾದಿಯಲ್ಲಿ ಹೂವು ಹಾಕುವ ಸಂಪ್ರದಾಯ ಇದೆ. ಜನರು ಹೇಳುತ್ತಾರೆ, ಅದು ರೇವಂತನ ನೆನಪಿಗಾಗಿ. ಅವನು ಕಾಡಿನ ದೇವರು, ಯೋಧರ ದೇವರು, ಕುದುರೆಯ ದೇವರು. ಆದರೆ ಕಾಲದ ಬಿರುಗಾಳಿ ಅವನ ಹೆಸರು ಮರೆಮಾಡಿತು. ಆದರೂ ಬೆಳಗಿನ ಕಿರಣಗಳಲ್ಲಿ ಕುದುರೆಯ ಪಾದಸದ್ದು ಕೇಳಿದರೆ ಹಿರಿಯರು ಹೇಳುತ್ತಾರೆ, ಅದು ರೇವಂತ ಸವಾರಿಯ ಗುರುತು. ಪಾಠ ಮೊರಲ್: ಸ್ಮರಣೆಯಲ್ಲಿಯೇ ದೇವತೆಗಳು ಜೀವಿಸುತ್ತಾರೆ. ನಾವು ಮರೆತಾಗ ದೇವರು ಮಾಯವಾಗುತ್ತಾರೆ. More stories like, share and subscribe.